ಬೆಳಗಾವಿಯಲ್ಲೊಂದು ವಿಚಿತ್ರ ಘಟನೆ ಬೆಳಕಿಗೆ ಬಂದಿದೆ. ತನ್ನ ಬಂಗಾರದ ಅಂಗಡಿಯಲ್ಲಿ ತಾನೇ ಕಳ್ಳತನ ಮಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ ಮಾಲೀಕನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಜುಲೈ 17ರಂದು ಕೃಷ್ಣಾನಂದ ವಿಶ್ವನಾಥ್ ವರ್ಣೇಕರ್ ಎಂಬುವವರು ಬೆಳಗಾವಿಯ ರಾಮದೇವ್ ಗಲ್ಲಿಯ ತಮ್ಮ ವಿಪಿ ವರ್ಣೇಕರ್ ಅಂಡ್ ಸನ್ಸ್ ಎಂಬ ಬಂಗಾರದ ಅಂಗಡಿಯ ಬಾಗಿಲನ್ನ ಮುರಿದು ಆಭರಣಗಳು ಮತ್ತು ಹಣವನ್ನ ಕಳ್ಳರು ಕಳ್ಳತನ ಮಾಡಿದ್ದಾರೆ ಎಂದು ಬೆಳಗಾವಿ ನಗರದ ಕಡೆ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿದ್ರು. ಪ್ರಕರಣವನ್ನ ದಾಖಲಿಸಿಕೊಂಡು ಕಡೆ ಬಜಾರ್ ಠಾಣೆಯ ಪಿಐ ಎಂಕೆ ದಾಮಣ್ಣವರ್, ಪಿಎಸ್ಐ ಆರ್ ಮತ್ತಿಹಳ್ಳಿ ಹಾಗೂ ಸಿಬ್ಬಂದಿ ದೂರು ನೀಡಿದ ಅಂಗಡಿ ಮಾಲೀಕ ಕೃಷ್ಣಾನಂದ ವಿಶ್ವನಾಥ್ ವರ್ಣೇಕರ್ ಅವರೇ ಆರೋಪಿ ಎಂಬುದನ್ನ ಪತ್ತೆ ಹಚ್ಚಿದ್ದಾರೆ. ಆರೋಪಿಯಿಂದ ಸುಮಾರು 45,000 ಮೌಲ್ಯದ ಬೈಕ್ ಹಾಗೂ 62,60,990 ಮೌಲ್ಯದ 5,119.8 ಗ್ರಾಂ ಬಂಗಾರದ ಆಭರಣಗಳು ಹಾಗೂ 6,000 ಮೌಲ್ಯದ 31 ಗ್ರಾಂ ಬೆಳ್ಳಿಯ ಆಭರಣಗಳು ಹಾಗೂ 2,10,000 ರೂಪಾಯಿ ನಗದು, ಹೀಗೆ ಒಟ್ಟು 65,95,000 ರೂಪಾಯಿ ವಸ್ತುಗಳನ್ನ ಜಪ್ತಿ ಮಾಡಿಕೊಂಡಿದ್ದಾರೆ. ಕೃಷ್ಣಾನಂದ ವರ್ಣೇಕರ್ ಇವರು ಪೊಲೀಸರಿಗೆ ಒಂದು ದೂರು ನೀಡಿದ್ದಾರೆ. ಅವರ ಜ್ಯುವೆಲ್ಲರಿ ಅಂಗಡಿನಲ್ಲಿ ರಾತ್ರಿ ಯಾರು ಕಳ್ಳರು ಬಂದು ಕಳ್ಳತನ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಅವರು ನೀಡಿದರು. ಅದರ ಆಧಾರದ ಮೇಲೆ ಖಡೆ ಬಾಜಾರ್ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಪ್ರಕರಣ ದಾಖಲು ಮಾಡಲಾಗಿತ್ತು. ಮಾಹಿತಿ ಸಿಕ್ಕಿದ ತಕ್ಷಣ ನಮ್ದು ಫಿಂಗರ್ ಪ್ರಿಂಟ್, ಡಾಗ್ ಸ್ಕ್ವಾಡ್ ಎಲ್ಲ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಅಲ್ಲಿ ಸುತ್ತಮುತ್ತಲದು ನಾವು ಟೆಕ್ನಿಕಲ್ ಸರ್ವೆಲೆನ್ಸ್ ಕೂಡ ಮಾಡಿದೀವಿ. ಅದು ಮಾಡಿದಾಗ ಅಲ್ಲಿ ನಮ್ಗೇನ್ ಗೊತ್ತಾಯ್ತು ಅಂದ್ರೆ, ಇವರೇ ಸುಮಾರು 1 ಗಂಟೆ 45 ನಿಮಿಷದಿಂದ ಒಂದು ಸ್ಕಾರ್ಪಿಯೋ ಬಂತು. 4 ಜನ 4 ನಿಮಿಷದ ಒಳಗಡೆ ಅದು ಬಾಗಿಲು ಬ್ರೇಕ್ ಮಾಡ್ಕೊಂಡು ಒಳಗಡೆ ಹೋಗಿ ಹೊರಗಡೆ 4 ನಿಮಿಷದ ಒಳಗಡೆ ಬಂದಿದ್ದಾರೆ. ಅದು ಸ್ವಲ್ಪ ಸ್ಟ್ರೇಂಜ್ ಇತ್ತು. ಆಮೇಲೆ ಇವರು 5 ಗಂಟೆ 13 ನಿಮಿಷಕ್ಕೆ ಅಲ್ಲಿ ಬಂದಿದ್ದಾರೆ. ಇನ್ನು ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವ್ರದ್ದು ಸ್ಕೂಟಿ ಏನಿತ್ತು ಅದು ಚೆಕ್ ಮಾಡಿದಾಗ ಇವರು ಕಂಪ್ಲೇಂಟ್ ನಲ್ಲಿ ಏನ್ ಗೋಲ್ಡ್ ಕಳ್ಳತನ ಆಗಿದೆ ಅದು ಎಲ್ಲ ಅವರ ಸ್ಕೂಟಿದು ಡಿಕ್ಕಿನಲ್ಲಿನೇ ಇತ್ತು. ಅದರ ಬಗ್ಗೆ ವಿಚಾರಣೆ ನಡ್ತಾ ಇದೆ. ಈ ಸ್ಕಾರ್ಪಿಯೋ ಮತ್ತು ಅದರಲ್ಲಿ ಯಾರು ಬಂದಿದ್ದಾರೆ ಅದು ಕೂಡ ನಾವು ಈಗ ಬೇಗನೆ ಅವರಿಗೆ ಕೂಡ ಸೆಕ್ಯೂರ್ ಮಾಡ್ತೀವಿ. ಅಪರೆಂಟ್ಲಿ ಇವರು 2010 ಇಂದ ಈ ಜ್ಯುವೆಲ್ಲರಿ ಅಂಗಡಿ ಕೂಡ ನಡೆಸ್ತಾರೆ ಮತ್ತು ಆ ಜನರಿಂದ ಚಿನ್ನ ತಗೊಂಡು ಬಡ್ಡಿ ವ್ಯವಹಾರ ಕೂಡ ಮಾಡ್ತಾರೆ. ಸೊ ಇನ್ನು ಹೆಚ್ಚಿನ ನಾವು ಇದು ತನಿಖೆ ಮಾಡೋದು ಅವಶ್ಯಕತೆ ಇದೆ. ನಮ್ದು ಪ್ರಿಲಿಮಿನರಿ ಗೇಸ್ ಏನಿದೆ ಅಂದ್ರೆ, ಇದು ಕಳ್ಳತನ ಆಗಿದೆ ತೋರಿಸ್ಕೊಂಡು ಬಹುಶಃ ಆ ಜನರಿಗೆ ರಿಟರ್ನ್ ಕೊಡಬಾರದು ಅಂತ ಇವ್ರದ್ದು ಉದ್ದೇಶ ಇರಬೇಕು. ಸೊ ಪೊಲೀಸರಿಗೆ ಸುಳ್ಳು ಮಾಹಿತಿ ಕೊಡುವುದು ಅದು ಒಂದು ಆಫೆನ್ಸ್ ಇದೆ. ಸೊ ಈ ಪ್ರಕರಣದ ಚಾರ್ಜ್ ಶೀಟ್ ಮಾಡುವಾಗ ಇವರ ಮೇಲೇನೆ, ಕಂಪ್ಲೇನೆಂಟ್ ಯಾರಿದ್ದಾರೆ ಇವರ ಮೇಲೇನೆ ನಾವು ಚಾರ್ಜ್ ಶೀಟ್ ಮಾಡ್ತೀವಿ. ಮತ್ತು ಮನಿ ಲೆಂಡಿಂಗ್ದು ಬಡ್ಡಿ ವ್ಯವಹಾರದ್ದು ಏನೋ ಆಂಗಲ್ ಇದ್ರೆ ಆ ಆಂಗಲ್ ನಲ್ಲಿ ಕೂಡ ನಾವು ತನಿಖೆ ಮಾಡ್ತೀವಿ.